ಪ್ರಶಾಂತ್ ರಜಪೂತ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರಶಾಂತ್ ರಜಪೂತ್ ಅವರು ಮಹಾಯುದ್ಧ ಪತ್ರಿಕೆ ಮೂಲಕ ಪರಿಚಿತಗೊಂಡು ಸಮಾಜದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಕಡೆ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಪ್ರಶಾಂತ್ ರಜಪೂತ್ ಅವರ ಹುಟ್ಟುಹಬ್ಬವನ್ನು ಇದೇ ಜೂನ್ 14ರಂದು ಅಥಣಿಯಲ್ಲಿ ಅಪಾರ ಪ್ರಮಾಣದ ಅಭಿಮಾನಿಗಳು ಸೇರಿಕೊಂಡು ಎಲ್ಲಿ ನೋಡಿದಲ್ಲಿ ಜನಸಾಗರದ ಅಭಿಮಾನಿಗಳು ಈ ಅಭಿಮಾನವನ್ನು ನೋಡಿದರೆ ಪ್ರಶಾಂತ್ ಅವರು ಯಾವ ಸ್ಟಾರ್ಗಳಿಗಿಂತಲೂ ಕಡಿಮೆ ಇಲ್ಲ ಅನಿಸುತ್ತೆ. ಹುಟ್ಟುಹಬ್ಬ ಮುಗಿದು 5 ದಿನಗಳು ಕಳೆದರೂ ಕೂಡ ಇದುವರೆಗೂ ಎಲ್ಲೆಡೆ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸ್ತಾನೆ ಇದ್ದಾರೆ. ನಿನ್ನೆ ದಿನ ಕೂಡ ಬೆಳಗಾವಿಯಲ್ಲಿ ಯೆಸ್ ಬ್ಯಾಂಕ್ ಮ್ಯಾನೇಜರ್ ಅವರು ಹುಟ್ಟುಹಬ್ಬಕ್ಕೆ ಹಾಡು ಹಾಡುವ ಮೂಲಕ ಶುಭವನ್ನು ಕೋರಿದರು. ओके इधर देखो अखिल भाई. मैं केक नहीं खिलाता, चीज खिलाता थोड़ा ही लाओ, थोड़ा लेंगे. ओके क्या हुआ केक का वो तो है. ಸುಬೋಧನ ಸಂಜೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸ್ನೇಹಿತ ಪ್ರಶಾಂತ್ ರಜಪೂತ್ ಅವರ ಹುಟ್ಟುಹಬ್ಬದ ಸಮಾರಂಭ ನಮಗೆಲ್ಲರಿಗೂ ಬಹಳ ಖುಷಿ ತರುವಂಥ ಸಮಾರಂಭ ಇದು. ಯಾಕಂದ್ರೆ ಒಬ್ಬ ಮನುಷ್ಯ ಡೌನ್ ಟು ಅರ್ತ್ ಅಂದರೆ ಬಹಳ ಚಿಕ್ಕವನಿಂದಾಗಿಂದ ಕಷ್ಟಪಟ್ಟು ಮೇಲೆ ಬಂದು ಒಂದು ಸಂಘಟನೆಯನ್ನು ಕಟ್ಟಿಸ್ಕೊಂಡು ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂದರೆ ಇದೊಂದು ಅಸಾಧಾರಣವಾದಂಥ ಸಾಧನೆ ಅಲ್ಲ, ಇದು ಬಹಳ ದೊಡ್ಡ ಮಟ್ಟದ ಸಾಧನೆ. ಅದಕ್ಕೊಂದು ಜೋರಾದ ಚಪ್ಪಾಳೆ ಅವರಿಗೆ ಬರಬೇಕಂತ. ಇಂಥ ಒಬ್ಬ ವ್ಯಕ್ತಿ, ಇಂಥ ಒಬ್ಬ ಒಂದು ಜೀವಾಳು ನಮ್ಮ ಹತ್ರ ನಮ್ಮ ಜೊತೆಯಾಗಿ ನಮ್ಮ ಜೊತೆ ಇರುವುದು ನಮ್ಮ ಸೌಭಾಗ್ಯವೇ ಸರಿ ಅಂತ ಮತ್ತೊಂದ್ಸಲ ನಾನು ಹೇಳ್ತೀನಿ, ಜೋರಾದ ಚಪ್ಪಾಳೆ ಬರಬೇಕು. ಸೊ ಅದಕ್ಕಾಗಿ ನನ್ನ ಒಂದು ಈ ಬರ್ಡೇ ವಿಶನ್ನು, ಅದರ ಹುಟ್ಟುಹಬ್ಬದ ಶುಭಾಶಯವನ್ನು ಅದೇ ಒಂದು ಗೀತೆಯ ಮೂಲಕ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ತಮಗೆಲ್ಲರಿಗೂ ಚಿರಪರಿಚಿತವಾದಂಥ ಗೀತೆ. ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಪಪ 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 ಪಪ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ನೀ ನಡೆಯೋ ದಾರಿಯಲಿ ಹೂ ಹಾಸಿಗೆ ತುಂಬಿರಲಿ, ನೀ ನಡೆಯುವ ಕಷ್ಟದಲ್ಲಿ ನಮಗೂನು ಸ್ವಲ್ಪಿರಲಿ. ಬಬ ಬಬ ಪಾಪ ಪಾಪ ಬಬ ಪಾಪ ಬಬ ಬಬ ಪಾಪ ಪಾಪ ಬಬ ಪಾಪ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ಬರ್ಡೇ. श्री प्रशांत राजपूत यांच्या जन्मदिवसाच्या निमित्तानं आपण सगळेजण इकडे जमलेलो आहोत. प्रशांत राजपूत यांचा जन्मदिवस आज आमचे मित्र आयुब साहेब त्यांच्या ऑफिस या कार्यालयामध्ये आपण सगळेजण करत असताना प्रशांत राजपूत यांना 40व्या वाढदिवसाच्या खूप खूप शुभेच्छा. त्याचबरोबर बेळगावमध्ये एक उदयोन्मुखी समाजसेवक, पत्रकार तसंच PSAR ह्युमन राईट्सचे राष्ट्रीय अध्यक्ष असा गौरव त्यांनी मिळवलेला आहे. त्यांना त्यांच्या आयुष्यामध्ये भरभराट व प्रगती लाभो हीच ईश्वर चरणात प्रार्थना करून आपण सगळेजण त्यांना शुभेच्छा देऊया. एवढंच मी बोलतो. प्रशांत राजपूत साहब 2 दिन पहले इनका जन्मदिन हुआ. उनका जन्मदिन उनके गांव में हुआ. प्रशांत साहब बोल रहे थे कि इनके जन्मदिन के मौके पर 2 क्विंटल बिरयानी खाया, तो उस पर मालूम चलता है कि ये कितनी बड़ी शख्सियत है प्रशांत राजपूत साहब. आने वाले दिनों में इनके अच्छे कार्य हो, समाज का भला हो, समाज सेवक हो, ऐसी मैं सबके सामने उनको दुआ करता हूँ और फिर से एक बार उनको जन्मदिन पर बधाई देता हूँ. हिंदी में आ गया आपका जितना आता है उतना बोले. डॉक्टर साहेब दोस्त नेले बिटारला ನಮ್ಮ ಪ್ರಶಾಂತ್ ಅಣ್ಣ ಅವ್ರದ್ದು ಇವತ್ತು 40ನೇ ಹುಟ್ಟುಹಬ್ಬ ನಮ್ಮ ಅಯೂಬ್ ಭಾಯಿ ಆಫೀಸಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನಂದರೆ ನಮ್ಮ ಪ್ರಶಾಂತ್ ಅಣ್ಣ ಅವ್ರದ್ದು ನಾವು ಸ್ಟೇಟಸ್ ದಿವಸ ನೋಡ್ತಿರ್ತೀವಿ. ಇವ್ರು ಎಷ್ಟು ಅಭಿಮಾನಿಗಳಿದಾರಲ್ಲ, ನಾವು ನಮಗೂ ಖುಷಿ ಆಗ್ತಿದ್ವಿ. ನಮ್ಮ ಜೊತೆ ಇವ್ರು ಇಂಥ ಒಬ್ಬ ಮನುಷ್ಯ ಇದ್ದಾರೆ, ಒಂದು 4 ಮಂದಿಗೆ ಹೆಲ್ಪ್ ಆಗ್ತಾ ಇದ್ದಾರೆ, ಮತ್ತು ನಮ್ಮ ಜೊತೆ ಇಂಥ ಒಳ್ಳೆ ಮನುಷ್ಯ ಇದ್ದಾರೆ. ಮುಂದೆ ಜೀವನದಲ್ಲಿ ಎಲ್ಲ ಸುಖ ಸಿಗಲಿ, ಹಿಂಗೆ ಮುಂದೆ ಹೋಗಲಿ, ನಾವು ಇವ್ರ ಜೊತೆ ಸದಾ ನಮ್ಮ ಜೊತೆ ಹಿಂಗೆ ಬಾಳಲಿ. आणि त्याचबरोबर ते जेवणाची मेजवानी मंडी वगैरे खडल्याबद्दल अखिल भाईची खूप खूप धन्यवाद. वो भी बोलना चाहिए. चलो Tamil BGM